ತೇಜಸ್ವಿನಿ ರಮೇಶ್ ಗೌಡ ಪರಿಷತ್ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ತಮಗೆ ಟಿಕೆಟ್ ಸಿಗುತ್ತೆ ಅಂತೇಳಿ ಅಂದ್ಕೊಂಡಿದ್ರು, ಆದರೆ ಸಿಗ್ಲಿಲ್ಲ. ಬಿಜೆಪಿ ಪರಿಷತ್ ಸ್ಥಾನಕ್ಕೆ ರಾಜೀನಾಮೆಯನ್ನ ತೇಜಸ್ವಿನಿ ರಮೇಶ್ ಗೌಡ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಲೋಕ ಸಮರದ ಹೊತ್ತಲ್ಲೇ ಬಿಜೆಪಿಗೆ ಬಿಗ್ ಶಾಕಿಂಗ್ ನ್ಯೂಸ್ ಇದು. ಕಾಂಗ್ರೆಸ್ಗೆ ತರುವಲ್ಲಿ ಡಿಕೆ ಶಿವಕುಮಾರ್ ಯಶಸ್ವಿಯಾಗಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಆಪರೇಷನ್ ಹಸ್ತದ ಮೂಲಕ ತೇಜಸ್ವಿನಿ ರಮೇಶ್ ಗೌಡ ಅವರು ಬಿಜೆಪಿಗೆ ರಾಜೀನಾಮೆಯನ್ನು ಕೊಟ್ಟು ಪರಿಷತ್ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಈಗ ಕಾಂಗ್ರೆಸ್ ಸೇರೋದು ಬಹುತೇಕ ಖಚಿತ ಆಗಿದೆ. ಪರಿಷತ್ ಸ್ಥಾನಕ್ಕೆ ಇವತ್ತು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ತೇಜಸ್ವಿನಿ ರಮೇಶ್ ಗೌಡ. ಲೋಕ ಸಮರದ ಹೊತ್ತಲ್ಲೇ ಬಿಜೆಪಿಗೆ ಬಿಗ್ ಶಾಕ್ ಎದುರಾಗಿದೆ. ತೇಜಸ್ವಿನಿ ರಮೇಶ್ ಗೌಡ ಅವರು ಬಿಜೆಪಿಯ ಟಿಕೆಟ್ ಆಕಾಂಕ್ಷಿಯಾಗಿದ್ರು, ಆದರೆ ಅವರಿಗೆ ಟಿಕೆಟ್ ಸಿಗಲಿಲ್ಲ. ಈ ಕಾರಣದಿಂದ ಅವರಿಗೆ ಅಸಮಾಧಾನ ಇತ್ತು. ಈ ಹಿಂದೆ ಅವರು ದೇವೇಗೌಡರನ್ನ ಸೋಲಿಸಿದ್ದನ್ನು ಕೂಡ ನಾವಿಲ್ಲಿ ನೆನಪು ಮಾಡ್ಕೊಳ್ಬೇಕು. ಇದೆಲ್ಲದರ ಹೊರತಾಗಿಯೂ ಕೂಡ ಪಕ್ಷನಿಷ್ಠರಾಗಿದ್ದು ಮಾಧ್ಯಮ ವಕ್ತಾರರಾಗಿದ್ದರು ಬಿಜೆಪಿಯಲ್ಲಿ. ಈಗ ತೇಜಸ್ವಿನಿ ರಮೇಶ್ ಗೌಡ ಅವರು ತಮ್ಮ ಸ್ಥಾನ ಪರಿಷತ್ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಲೋಕ ಸಮರದ ಹೊತ್ತಿನಲ್ಲಿ ಬಿಜೆಪಿಗೆ ಬಿಗ್ ಶಾಕಿಂಗ್ ನ್ಯೂಸ್. ಕಾಂಗ್ರೆಸ್ಗೆ ತರುವಲ್ಲಿ ಡಿಕೆ ಶಿವಕುಮಾರ್ ಯಶಸ್ವಿಯಾಗಿದ್ದಾರೆ. ತೇಜಸ್ವಿನಿ ರಮೇಶ್ ಗೌಡ ಅವರನ್ನು ಮೋದಿ ಪರವಾಗಿ ಮಾತಾಡುವಲ್ಲಿ, ಮೋದಿ ಸರ್ಕಾರದ ಅಥವಾ ಕೇಂದ್ರ ಸರ್ಕಾರದ ಯೋಜನೆಗಳು, ಅಭಿವೃದ್ಧಿ, ಮಗದೊಂದು ಮಾತಾಡುವಲ್ಲಿ ತೇಜಸ್ವಿನಿ ರಮೇಶ್ ಗೌಡ ಅವರು ಯಾವಾಗಲೂ ಕೂಡ ಮುಂದಿರ್ತಾ ಇದ್ರು, ಪಕ್ಷವನ್ನು ಡಿಫೈನ್ ಮಾಡ್ಕೊಳ್ತಾ ಇದ್ರು ಎಂಥ ಟೈಮಲ್ಲೂ ಕೂಡ. ಆದರೆ ಈಗ ಪರಿಷತ್ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡುವ ಮೂಲಕ ತಮಗಿರುವಂಥ ಅಸಮಾಧಾನ, ತಮಗಿರುವಂಥ ಬೇಗುದಿಯನ್ನು ಹೊರಹಾಕಿದ್ದಾರೆ. ಪಕ್ಷದಲ್ಲಿ ಎಲ್ಲವೂ ಕೂಡ ಸರಿಯಿಲ್ಲ ಅನ್ನೋದನ್ನು, ತಮಗೂ ಮತ್ತು ಪಕ್ಷದಲ್ಲಿ ತಮ್ಮ ಒಂದು ವಿಚಾರಕ್ಕೆ ಎಲ್ಲವೂ ಕೂಡ ಸರಿಯಿಲ್ಲ ಅನ್ನೋದನ್ನು ಈಗ ತೋರಿಸಿದ್ದಾರೆ ರಾಜೀನಾಮೆಯನ್ನು ಕೊಡುವ ಮೂಲಕ. ಬಹುತೇಕ ಅವರು ಕಾಂಗ್ರೆಸ್ಗೆ ಸೇರೋದು ಖಚಿತ ಆಗಿದೆ. ಲೋಕ ಸಮರದ ಹೊತ್ತಿನಲ್ಲಿ, ಲೋಕಸಭಾ ಚುನಾವಣೆಯ ಹೊತ್ತಿನಲ್ಲಿ ರಾಜೀನಾಮೆಯನ್ನು ಕೊಟ್ಟಿದ್ದು ಈಗ ಬಿಜೆಪಿಗೆ ಏನಾದರೂ ಡ್ಯಾಮೇಜ್ ಆಗುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ರಿಪೋರ್ಟರ್ ಸತೀಶ್ ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ಸತೀಶ್, ತೇಜಸ್ವಿನಿ ರಮೇಶ್ ಗೌಡ ಅವರಿಗೆ ಬಿಜೆಪಿ ಜೊತೆಗೆ ಇದ್ದಂಥ ಅಸಮಾಧಾನ ಏನು? ಯಾವ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ಆಗಿದ್ರು ಅವರು? ಕಾಂಗ್ರೆಸ್ಗೆ ಏನಾದರೂ ಹೋಗೋದ್ರ ಬಗ್ಗೆ ಖಚಿತತೆ ಸಿಕ್ಕಿದೆಯಾ ಸತೀಶ್? ರಂಜಿತ್ ಅವರು ಲೋಕಸಭೆ ಟಿಕೆಟ್ ಆಕಾಂಕ್ಷಿ ಆಗಿದ್ದರು. ಬೆಂಗಳೂರು ಗ್ರಾಮಾಂತರದಿಂದ ಟಿಕೆಟ್ ಕೇಳಿದರು ಅಂತ ಹೇಳಲಾಗ್ತಾ ಇದೆ. ಹೀಗಾಗಿನೇ ಅಲ್ಲಿ ಮಂಜುನಾಥ್ ಅವರಿಗೆ ಬಿಜೆಪಿ ಕೊಟ್ಟಿದೆ. ಈ ನೆಲೆಯಲ್ಲಿ ಅಸಮಾಧಾನಗೊಂಡು ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇಂದು ಬೆಳಗ್ಗೆ ಬಸವರಾಜ ಹೊರಟ್ಟಿ ಅವರ ನಿವಾಸಕ್ಕೆ ತೆರಳಿ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ ಬಿಜೆಪಿ ಪರಿಷತ್ ಸದಸ್ಯ ಸ್ಥಾನಕ್ಕೆ. ಅವರ ಜೂನ್ನಲ್ಲಿ ಅವಧಿ ಮುಕ್ತಾಯ ಆಗ್ತಾಯಿತ್ತು. ಹೀಗಾಗಿನೇ ಅವರು ಸಂಸದ ಸ್ಥಾನಕ್ಕೆ ಆಕಾಂಕ್ಷಿಯಾಗಿದ್ದರು. ಟಿಕೆಟ್ ಕೊಟ್ಟರೆ ಸ್ಪರ್ಧಿಸಿ ಗೆಲ್ಲುವ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಕಳೆದ ಹಿಂದೆ ದೇವೇಗೌಡರ ವಿರುದ್ಧ ಕನಕಪುರದಲ್ಲಿ ನಿಂತು ಗೆದ್ದಿದ್ರು. ಆ ಹಿನ್ನೆಲೆಯಲ್ಲಿ ಈ ಬಾರಿ ಕೊಟ್ಟರೆ ಒಳ್ಳೆಯದಾಗುತ್ತೆ ಅನ್ನೋದು ಅವರ ಆಕಾಂಕ್ಷೆ ಆಗಿತ್ತು. ಆದರೆ ಬಿಜೆಪಿ ಹೈಕಮಾಂಡ್ ಅದಕ್ಕೆ ಮಣೆ ಹಾಕಲಿಲ್ಲ. ಹೀಗಾಗಿನೇ ಅವರು ಬೇಸರದಿಂದ ರಾಜೀನಾಮೆ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ರಂಜಿತ್, ಕಾದು ನೋಡಬೇಕು ಮುಂದೆ ಅವರ ನಿಲುವು ಏನಾಗಿರುತ್ತೆ. ಕಾಂಗ್ರೆಸ್ ಹೋಗ್ತಾರಾ ಅಥವಾ ಬೇರೆ ಪಕ್ಷೇತರವಾಗಿ ನಿಲ್ತಾರ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಸದ್ಯಕ್ಕಂತೂ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಇದು ಬಿಜೆಪಿಗೆ ಸ್ವಲ್ಪ ಹಿನ್ನಡೆ ಅಂತಲೇ ಹೇಳ್ಬೋದು ರಂಜಿತ್. ಓಕೆ, ಮತ್ತೊಂದು ಕಡೆಯಲ್ಲಿ ಈಗ ಲೋಕಸಭಾ ಚುನಾವಣೆ ಹೊತ್ತು ಈ ಸಮಯದಲ್ಲಿ ಪಕ್ಷ ನಿಷ್ಠರಾಗಿದ್ರು ಅವರು ರಾಜೀನಾಮೆ ಕೊಟ್ಟಿರೋದು ಬಿಜೆಪಿಗೆ ಏನಾದರೂ ಡ್ಯಾಮೇಜ್ ಆಗ್ಬೋದಾ, ಹೇಗೆ ಏನು ಎತ್ತ ಅಂತ ಏನು ಹೇಳ್ತಿದ್ದಾರೆ ಬಿಜೆಪಿ ನಾಯಕರು? ಬಿಜೆಪಿ ನಾಯಕರು ರಾಜೀನಾಮೆಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಪಕ್ಷದಿಂದ ಅಧಿಕಾರ ಸಿಕ್ಕಿದ್ರೆ ಮಾತ್ರ ಪಕ್ಷ ಒಳ್ಳೆಯದು, ಇಲ್ಲದಿದ್ದರೆ ಅವರಿಗೆ ಕೆಟ್ಟದ್ದಾಗುತ್ತಾ ಅನ್ನೋ ಒಂದು ಹೇಳಿಕೆಯನ್ನು ಅಶೋಕ್ ಅವರು ನೀಡಿದ್ದಾರೆ. ರಾಜೀನಾಮೆಗೆ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಪಕ್ಷ ಅವರಿಗೆ MLC ಸ್ಥಾನವನ್ನು ನೀಡಿತು, ಆದರೆ ಅದನ್ನೆಲ್ಲ ಧಿಕ್ಕರಿಸಿ ಈಗ ಮತ್ತೊಂದು ಸ್ಥಾನಕ್ಕಾಗಿ ರಾಜೀನಾಮೆ ಕೊಟ್ಟಿರೋದು ಸರಿಯಲ್ಲ ಅನ್ನೋ ಒಂದು ಅಭಿಪ್ರಾಯ ಪಕ್ಷದ ವಲಯದಲ್ಲಿ ವ್ಯಕ್ತವಾಗ್ತಾ ಇದೆ. ವಿಪಕ್ಷ ನಾಯಕ ಅಶೋಕ್ ಅವರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮುಂದೆ ಕಾದು ನೋಡಬೇಕು, ಅವರು ಪಕ್ಷಕ್ಕೆ ರಾಜೀನಾಮೆ ನೀಡಿ ಹೊರಬರ್ತಾರಾ, ಕಾಂಗ್ರೆಸ್ ಹೇಳ್ತಾರಾ ಅಥವಾ ಪಕ್ಷೇತರವಾಗಿ ನಿಲ್ತಾರ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ. ಆದರೆ ಸದ್ಯಕ್ಕೆ ರಾಜೀನಾಮೆಯಿಂದ ಪಕ್ಷದ ಒಳಗಡೆ ತೇಜಸ್ವಿನಿ ಅವರ ವಿರುದ್ಧ ಅಸಮಾಧಾನ ವ್ಯಕ್ತವಾಗಿದೆ. ರಂಜಿತ್. ಎಸ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.